ಪ್ರಿಪೇರ್ ಮಾಡಿದ್ದೀವಿ. ಇನ್ನು ಮುದ್ದೆ ಆಗೈತೆ ಅಂದರೆ ಕಡುಬಿಗೆ ಮುದ್ದೆ ಮಾಡಿ ಹಾಟ್ ಬಾಕ್ಸಲ್ಲಿ ಹಾಕ್ತೀವಿ. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಿನ್ನೆ ಗೌರಿ ಹಬ್ಬ ಆಯಿತು, ಇವತ್ತು ಗಣೇಶ ಹಬ್ಬ. ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ, ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಗೆ, ಫ್ಯಾಮಿಲಿಯವ್ರಿಗೆಲ್ಲ. ಈ ವಿಡಿಯೋ ಯಾರು ಸ್ಕಿಪ್ ಮಾಡಿದಿರ ಫುಲ್ ವಿಡಿಯೋ ವಾಚ್ ಮಾಡಿ. ನಿನ್ನೆ ವಿಡಿಯೋ ಬಂದು ಡೆಕೋರೇಷನ್ ವಿಡಿಯೋ ಇರುತ್ತೆ. ಯಾರನ್ನ ನೋಡಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ, ಪ್ಲೀಸ್ ಚೆಕ್ ಮಾಡ್ಬೋದು. ಚೆಕ್ ಮಾಡಿ ನೀವು ನೋಡ್ಬೋದು ಯಾವ ಥರ ಡೆಕೋರೇಷನ್ ಮಾಡಿದ್ವಿ, ಬೆಳಗಿಂದ ಗೌರಿ ಹಬ್ಬ ಯಾವ ಥರ ಮಾಡಿದ್ವಿ ಅನ್ನೋ ವಿಡಿಯೋ ಲಿಂಕ್ ಹಾಕಿರ್ತೀನಿ. ಇವತ್ತು ಗಣೇಶ ಹಬ್ಬ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಬಾಗಿಲು ತೊಳೆದು ಎಲ್ಲ ರಂಗೋಲಿ ಎಲ್ಲ ಬಿಟ್ಟಿದ್ದೀವಿ. ಆ ರಂಗೋಲಿ ಎಲ್ಲ ಬಿಟ್ಟು ಇವಾಗ ನಮ್ಮ ಯಜಮಾನ್ರು ದೇವರಿಗೆಲ್ಲ ಅಲಂಕಾರ ಮಾಡ್ತಾವ್ರೆ. ನಾನು ಅಡುಗೆಗೆ ಇವಾಗ ಸ್ಟಾರ್ಟ್ ಮಾಡಬೇಕು, ಪ್ರಿಪೇರ್ ಮಾಡಬೇಕು. ಇವತ್ತು ಆದಷ್ಟು ಬೇಗ ಪೂಜೆ ಮಾಡಬೇಕು. ಬೆಳಿಗ್ಗೆ ಎದ್ದು ಬಾಗಿಲು ಸಾರಿಸಿ ರಂಗೋಲಿ ಹಾಕಿದ್ದೀವಿ. ಇವತ್ತು ಬಂದು ಕಲ್ಲರ್ ಹಾಕಿದ್ದೀವಿ ರಂಗೋಲಿಯಲ್ಲಿ. ವರಲಕ್ಷ್ಮಿ ಹಬ್ಬಕ್ಕೂ ಈ ಥರನೇ ಕಲ್ಲರ್ ಹಾಕಿ ಬಿಡಿಸಿದ್ವಿ. ಈ ಸತಿನೂ ಕಲ್ಲರ್ ಹಾಕಿದ್ದೀವಿ. ರಂಗೋಲಿ ಎಲ್ಲ ಚೆನ್ನಾಗಿ ಬಂತು. ಬೆಳಿಗ್ಗೆನೇ ಎದ್ದು ಸ್ನಾನ ಮಾಡಿ ಫಸ್ಟು ಚೌಡಮ್ಮನಿಗೆ ರೆಡಿ ಮಾಡ್ತಾಯಿದ್ರು. ನೈಟ್ ಬಂದು ನಾವು ಏನೂ ಮಾಡೋಕ್ಕಾಗಲಿಲ್ಲ, ಎಷ್ಟಾಯಿತೋ ಅಷ್ಟು ಮಾತ್ರ ಮಾಡಿಬಿಟ್ಟು ನಿದ್ದೆ ಮಾಡಿದ್ವಿ. ಯಾಕಂದರೆ ಸ್ವಲ್ಪ ಫ್ರೆಶ್ ಆಗಿರುತ್ತೆ, ಬೇಗ ಎದ್ದು ಮಾಡ್ಬೋದು ಅಂದ್ಬಿಟ್ಟು ಚೌಡಮ್ಮನಿಗೆ ಬೆಳಿಗ್ಗೆ ಸ್ಯಾರಿ ಉಡಿಸಿದ್ವಿ. ಸ್ಯಾರಿ ಉಡಿಸಿ ಅದು ಸ್ವಲ್ಪ ಚಿಕ್ಕದಾಗೆ, ಅಂದರೆ ನಾವು ಪೀಠದಿಂದ ತೆಗೆದುಬಿಟ್ಟು ನಾರ್ಮಲ್ಲು ಬರೀ ವಿಗ್ರಹ ಎಷ್ಟಿರುತ್ತೋ ಅಷ್ಟು ಮಾತ್ರ, ಹಿಂದಗಡೆ ಪ್ರಭಾವಳಿ, ಚಿಕ್ಕದು ಪ್ರಭಾವಳಿ, ಇಷ್ಟು ಮಾತ್ರ ನಾವು ಪ್ರತಿ ವರ್ಷವೂ ವರಲಕ್ಷ್ಮಿ ಹಬ್ಬದ ದಿವಸ ಮಾತ್ರ ಈ ಥರ ಇಡ್ತೀವಿ. ಫುಲ್ಲು ಪ್ರಭಾವಳಿ ಫುಲ್ಲು ಇಡಲ್ಲ, ಬರೀ ದೇವ್ರನ್ನ ವಿಗ್ರಹ ಮಾತ್ರ ಇಡ್ತೀವಿ. ಅದಕ್ಕೆ ಮಾತ್ರ ನಾವು ಎಷ್ಟು ಬೇಕಷ್ಟು ಸ್ಯಾರಿ ನೆರಿಗೆ ಇಟ್ಕೊಂಡು ಆಫ್ ಮಾಡಿ ಒಂಥರ ಬೇರೆ ಥರನೇ ಉಡಿಸಿದ್ದೀವಿ. ಅಂದರೆ ಅರ್ಧಾಂಗಿ, ಅಂದರೆ ಈಶ್ವರ ಪಾರ್ವತಿ ಈಶ್ವರ ಹೆಂಗಿರತ್ತೋ ಅರ್ಧಾಂಗಿ ಥರ ಆ ಸ್ಯಾರಿನೂ ಹಂಗೆ ಇತ್ತು. ಚೆನ್ನಾಗಿ ಬಂತು, ಉಡಿಸಿದ್ಮೇಲೆ ಚೆನ್ನಾಗಿ ಬಂತು. ಆಮೇಲೆ ಸ್ಯಾರಿ ಉಡಿಸಾದ್ಮೇಲೆ ಗಣೇಶನಿಗೆ ಫಸ್ಟು ಗಣೇಶ ಇಟ್ಬಿಡೋಣ ಅಂದ್ಬಿಟ್ಟು ಬಾಳೆ ಎಲೆ ಹಾಕಿ ಅದಕ್ಕೆ ಸ್ವಲ್ಪ ಅಕ್ಕಿ ಹಾಕಿದ್ದೀವಿ. ಜಾಸ್ತಿ ಹಾಕಿದ್ರೆ ಚೆಲ್ಲೋಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಅಕ್ಕಿ ಹಾಕಿ ಗರಿಕೆ ಹುಲ್ಲಿ ಇಟ್ಟು ಇವಾಗ ಗಣೇಶನ ಇಡ್ತಾ ಇದ್ದೀವಿ. ಇನ್ನು ದೇವ್ರಿಗೆ ಅರಿಶಿನ ಕುಂಕುಮ ಇಟ್ಟಿಲ್ಲ. ಗರಿಕೆ ಹುಲ್ಲು ಹಾಕಿದ್ಮೇಲೆ ಅರಿಶಿನ ಕುಂಕುಮ ಹಾಕಿ ಇವಾಗ ಗಣೇಶನ ಇಡಬೇಕು. ನಾವು ಗಣೇಶನಿಗೆ ಇನ್ನು ಅರಿಶಿನ ಕುಂಕುಮ ಜಂಜುವಾರ ಎಲ್ಲ ಹಾಕಬೇಕು ನಾವು, ಆಮೇಲೆ ಹಾಕೋಣ. ಫಸ್ಟ್ ಗಣೇಶನ ಇಟ್ಬಿಟ್ಟು ಆಮೇಲೆ ಚೌಡಮ್ಮನ ಇಕ್ಕಿ ಅಲಂಕಾರ ಮಾಡಬೇಕು. ಅದಕ್ಕೋಸ್ಕರ ನೋಡಿ ನಮ್ಮ ಮನೇಲಿ ಗಣೇಶ ಎಷ್ಟು ಚೆನ್ನಾಗೈತೆ, ಎಷ್ಟು ಮುದ್ದಾಗೈತೆ. ಅಂದರೆ ಚಂದನ ಹೋದರೆ ಸ್ವಲ್ಪ ದೊಡ್ಡದೆ, ನಮ್ಮ ಯಜಮಾನ್ರಾಗಲಿ ಚಂದನಾಗಲಿ ಸ್ವಲ್ಪ ಚಿಕ್ಕದು ತೊಗೊಳಲ್ಲ. ಯಾಕಂದರೆ ನಮಗೆ ಇಷ್ಟಕ್ಕೆ ಡೆಕೋರೇಷನ್ ಅನ್ನೋದೇ ಬೇಕು. ಚಿಕ್ಕದಾದರೆ ಚೆನ್ನಾಗಿ ಕಾಣಿಸಲ್ಲ, ಸ್ವಲ್ಪ ದೊಡ್ಡದು ಇರಲೇಬೇಕು. ಸ್ವಲ್ಪ ದೊಡ್ಡ ಸೈಜ್ ತೊಗೊಂಬಂದಿದ್ರು, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗಣೇಶ ಬಂದು. ಆಮೇಲೆ ನಾವು ಶೆಲ್ಲ ಹಾಕ್ತೀವಿ, ಶೆಲ್ಲನಾಗಲಿ ಟವಲನಾಗಲಿ ಶೆಲ್ಲ ಹಾಕಿ ಅದ್ರ ಜಂಜ್ವಾರ ಹಾಕ್ತೀವಿ. ರೈಟ್ ಸೈಡ್ ಬಂದು ಜಂಜ್ವಾರ ಹಾಕಬೇಕು ಗಣೇಶನಿಗೆ ಬಂದು. ಆಮೇಲೆ ಗೌರಿ ಮಾಡಿಕ್ತೀವಿ. ನಾವು ಗೌರಿ ತೊಗೊಂಬರಲ್ಲ, ನಾವು ಗೌರಿ ಅರ್ಶಿನದ ಗೌರಿಯಲ್ಲಿ ಮಾಡಿ ಗರಿಕೆ ಹುಲ್ಲಿಕ್ಕಿ ಅರ್ಶಿನ ಕುಂಕುಮ ಇಟ್ಟು ಇಡ್ತೀವಿ ಗೌರಮ್ಮನ ಅಂದ್ಬಿಟ್ಟು. ಮನೇಲಿ ಗೌರಮ್ಮನ ವಿಗ್ರಹಗಳೆಲ್ಲ ಇರುತ್ತೆ, ಅದಕ್ಕೂ ಪೂಜೆ ಮಾಡ್ತೀವಿ. ಮೈನ್ ಬಂದು ಇವಾಗ ಗಣೇಶ ಹೆಂಗೆ ತರ್ತೀವಿ, ಗೌರಮ್ಮನ ಮಾತ್ರ ತರಲ್ಲ, ಬರೀ ಗಣೇಶನ ತೊಗೊಂಬಂದು ಪೂಜೆ ಮಾಡ್ತೀವಿ. ಇವಾಗ ಗಣೇಶನ ಕುಂಡಿಸಿರೋದೈತಿ, ಇವಾಗ ಚೌಡಮ್ಮನ ಕುಂಡಿಸ್ತಾ ಇದ್ದೀವಿ. ಚೌಡಮ್ಮನ ಕೆಳಗಡೆನೂ ನಾವು ಪೀಠ ಇಟ್ಟು ಬಾಳೆ ಎಲೆ ಹಾಕಿ ಸ್ವಲ್ಪ ಅಕ್ಕಿ ಹಾಕಿ ಇವಾಗ ಚೌಡಮ್ಮನ ಕುಂಡಿಸ್ತೀವಿ. ಕುಂಡಿಸಾದ್ಮೇಲೆ ಇವಾಗ ದೇವರಿಗೆ ಅರಿಶಿನ ಕುಂಕುಮ ಎಲ್ಲ ಆಮೇಲೆ ಇಡೋಣ ಅಂದ್ಬಿಟ್ಟು. ಯಾಕಂದರೆ ಅದ್ರ ಜಾಗದಲ್ಲಿ ಕುಂಡಿಸ್ಬಿಟ್ರೆ ಒಂದು ದೊಡ್ಡ ಕೆಲಸ ಮುಗಿಯತ್ತೆ, ಎಷ್ಟೋ ಕೆಲಸ. ಅದಕ್ಕೆ ಬ್ಯಾಕ್ ಸೈಡ್ ಬಂದು ಅದಕ್ಕೆ ಅಲಂಕಾರ ಮಾಡೋಕ್ಕೆ, ಅಂದರೆ ಇದು ಅಣ್ಣೆಮ್ಮನ ಅಲಂಕಾರ ಮಾಡ್ತೀವಿ ಪ್ರತಿ ವರ್ಷನೂ ಅಷ್ಟೇ, ಚೆನ್ನಾಗಿ ಬರುತ್ತೆ ಅಣ್ಣೆಮ್ಮಂದಾದರೆ. ಇವಾಗ ಪೀಠದ ಮೇಲೆ ನಾವು ದೇವ್ರ ಮನೇಲಿದ್ದರೆ ನಾರ್ಮಲಿ ಯು ಶೇಪ್ ಹಂಗೆ ಅಲಂಕಾರ ಮಾಡ್ತಾ ಇರ್ತೀವಿ ಯಾವಾಗೂ ಅಷ್ಟೇ. ಇವಾಗ ಹಬ್ಬದಲ್ಲಿ ಗಣೇಶ ಹಬ್ಬನಾಗಲಿ ವರಲಕ್ಷ್ಮಿ ಹಬ್ಬನ ಆ ಥರ ಅಲಂಕಾರ ಮಾಡ್ತೀವಿ, ಅಣ್ಣಮ್ಮಂದು ಅಲಂಕಾರ ಥರ ಮಾಡ್ತೀವಿ. ಬ್ಯಾಕ್ ಸೈಡ್ ಬಂದು ಕಡ್ಡಿ ಎಲ್ಲ ಕ್ಲೀನಾಗಿ ಕಟ್ಕೊಂಡಿದ್ರು. ನಾವು ಕ್ಲೀನಾಗಿ ಕಟ್ಕೊಂಡ್ರೆ ಮಿನಿಮಮ್ 5 ಸ್ಟಿಕ್ಸ್ ಕಟ್ಕೊಂಡಿರ್ತೀವಿ. ಅದು ಮೆಜರ್ಮೆಂಟು, ಅಂದರೆ ಇದು ಒಂಥರ ಛತ್ರಿ ಟೈಪ್, ಅಂದರೆ ಗೊತ್ತಾಗುತ್ತೆ ಅಂದ್ಬಿಟ್ಟು ಅಷ್ಟೇ. ಯು ಶೇಪ್ ಹಂಗೆ ನಾವು ಸ್ಟಿಕ್ಸ್ ಕಟ್ಕೊಳ್ತೀವಿ, ಕ್ಲೀನಾಗಿ ಕೂತ್ಕೊಳತ್ತೆ. ಅದು ಸ್ಟಿಕ್ಸ್ ಕಟ್ಕೊಂಡ್ಮೇಲೆ ನಾವು ಹೂವು ಎಲ್ಲ ತೊಗೊಂಬಂದಿದ್ರಲ್ವ, ಸ್ವಲ್ಪ ತವದ ಬಟ್ಟೆಲಿ ಇಟ್ಟಿದ್ವಿ, ಅದೆಲ್ಲ ತೆಗೆದು ನೋಡಿ ನಮ್ಮ ಯಜಮಾನ ಅಲಂಕಾರ ಮಾಡ್ತಾಯಿದ್ರು. ನಾನು ಕಿಚನಲ್ಲಿ ಕೆಲಸ ಮಾಡ್ಕೊತಾ ಇದ್ದೆ. ಫಸ್ಟ್ ಬಂದು ಶಾವಂತಿಗೆ ಹೂವು ಹಾಕಿದ್ರು, ಚಿಕ್ಕದು ಹಾರ ಬಂದು ಬ್ಯಾಕ್ ಸೈಡ್ ಕವರ್ ಆಗಬೇಕು ಅಂದ್ಬಿಟ್ಟು ಚಿಕ್ಕ ಹಾರ ಹಾಕ್ಕೊಂಡು ಮೆಜರ್ಮೆಂಟ್ ನೋಡಿಕೊಂಡೇ ಹಾಕ್ತಾರೆ.
ಅದಾದಮೇಲೆ ಎಲ್ಲೋ ಹಾಕಿದ್ರು. ಆಮೇಲೆ ರೆಡ್ ರೋಸ್ ಪೆಟಲ್ಸ್ದು ಅದು ದಿಂಡುಗಳು ಕಟ್ಕೊಂಡು ಒಂದೊಂದೇ ಯಾವ ಕಲರ್ಸ್ ನಮಗೆ ಗೊತ್ತಾಗುತ್ತೆ, ಕಲರ್ಸ್ ಮೇಲೆ ಡಿಪೆಂಡ್ ಮಾಡಿಕೊಂಡು ದಾರ ಟ್ಯಾಗ್ ಮಾಡಿಕೊಂಡು ಕ್ಲೀನಾಗಿ ದಾರ ಕಟ್ಕೊತೀವಿ. ಕಟ್ಕೊಂಡು ಆದಮೇಲೆ ಸ್ವಲ್ಪ ಗಣೇಶ ಕೆಳಗಡೆ ಆಯಿತು ಅನಿಸ್ತು, ನಾವು ಇನ್ನೊಂದು ಪೀಠ ಹಾಕ್ಬಿಟ್ಟು ಗಣೇಶನ ಮೇಲಿಡೋಣ ಅಂದ್ಬಿಟ್ಟು, ಇವಾಗ ಗಣೇಶನ ನೋಡಿ ಅವಾಗಲೇ ಬಂದು ಕೆಳಗಡೆ ಇತ್ತು. ನಾನು ಕಿಚನಿಂದ ಬಂದು ನಮ್ಮ ಯಜಮಾನ್ರು ಕೇಳ್ತೆ ಕರೆಕ್ಟಾಗಿತ್ತ ಅಂದ್ಬಿಟ್ಟು, ಇಲ್ಲ ಗಣೇಶ ಕಾಣಿಸ್ತಾ ಇರಲಿಲ್ಲ ಅಂದ್ಬಿಟ್ಟು ತಿರ್ಗಾ ನಾವು ಗಣೇಶನ ಕೆಳಗಡೆ ಇನ್ನೊಂದು ಪೀಠ ಇಟ್ವಿ. ಅಂದರೆ ಪೀಠ ಏನು ಮಸ್ತಾಗಿತ್ತು ನಮ್ಮ ಮನೇಲಿ, ಅದ್ರ ಮೇಲೆ ಪೀಠದ ಮೇಲೆ ಪೀಠ ಇಟ್ಟು ಗಣೇಶನ ಎತ್ತರ ಮಾಡಿದ್ವಿ. ಆಯಿತು. ನಮ್ಮ ಯಜಮಾನ ಇನ್ನೊಂದು ಸ್ವಲ್ಪ ನಾನು ಅಲಂಕಾರ ಮಾಡ್ತೀನಿ, ಇನ್ನು ಕಿಚನಲ್ಲಿ ನೋಡು, ಕಿಚನಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಯಾಕಂದರೆ ಗಣೇಶ ಹಬ್ಬ ಅಲ್ವಾ, ಕಡುಬು ಮಾಡೋದೇ ದೊಡ್ಡ ಕೆಲಸ. ಇನ್ನು ಮಿಕ್ಕಿರೋದು ವಾಂಗಿಬಾತ್ ಮಾಡ್ತೀವಿ. ಎಲ್ಲ ರೆಡಿಯಾಗಿತ್ತು. ಮುದ್ದೆ ಮಾಡಿಕ್ಕಿದ್ದೀನಿ, ಅಂದರೆ ಫಸ್ಟ್ ಮುದ್ದೆ ಮಾಡಿ ಇಟ್ಕೊಂಡಿದ್ದೀವಿ. ಅಡುಗೆ ಎಲ್ಲ ಆದಷ್ಟು ಪ್ರಿಪೇರ್ ಮಾಡಿದ್ವಿ. ಇನ್ನು ಮುದ್ದೆ ಆಗೈತೆ, ಅಂದರೆ ಕಡುಬಿಗೆ ಮುದ್ದೆ ಮಾಡಿ ಹಾಟ್ ಬಾಕ್ಸಲ್ಲಿ ಹಾಕಿದ್ದೀವಿ. ಇವಾಗ ಕಡುಬು ಮಾಡಬೇಕು, ಮಿಕ್ಕಿರೋ ಅಡುಗೆ ಎಲ್ಲ ಆಗೈತೆ. ಇಲ್ಲಿ ಬಂದು ವಾಂಗಿಬಾತ್ ಗೊಜ್ಜು. ಇದು ಖಾರದ ಕಡುಬಿಗೆ ರೆಡಿ ಮಾಡ್ಕೊಂಡಿದ್ದೀವಿ, ಇನ್ನು ರೆಡಿ ಮಾಡಬೇಕು. ಕಾಬೂಲ್ ಉಶ್ಲಿ, ಹೆಸರುಬೇಳೆ, ಇದು ಕಡುಬಿಗೆ ಕಾಯಿ ತುರಿದು ಇಟ್ಕೊಂಡಿದ್ದೀವಿ. ಇದು ಬಂದು ಇದು ಇನ್ನು ಕಾಯಿ ತುರಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಇಲ್ಲಿ ಬಂದು ಗಸಗಸೆ ಹಾಲು, ಇದು ಬಂದು ಗಸಗಸೆ ಹಾಲು ರೆಡಿ ಮಾಡ್ಕೊಂಡಿದ್ದೀನಿ ಕಡುಬಿಗೆ. ಇದು ನುಗ್ಗೆಕಾಯಿ ಸಾಂಬಾರು. ಇದು ಖಾರದ ಕಡುಬಿಗೆ, ಇದು ಬಂದು ಖಾರದ ಕಡುಬಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಅನ್ನಕ್ಕೆ ಇವಾಗ ಕಡುಬೊಂದು ರೆಡಿ ಮಾಡಿಕೊಂಡ್ರೆ ಪೂಜೆ ಮಾಡಿಬಿಡ್ಬೋದು. ಎಲ್ಲ ಆದಷ್ಟು ರೆಡಿ ಆಗೈತೆ ನಮ್ಮದು. ಇವಾಗ ಮುದ್ದೆ ಮಾಡ್ಕೊಂಡಿದ್ದೀವಿ, ಕಡುಬು ಮಾಡಿಬಿಟ್ಟು ಪೂಜೆ ಮಾಡಬೇಕು. ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಅಂದರೆ ಗಂಟು ಇರಬಾರ್ದು, ಆ ಥರ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಬೆಲ್ಲ ಗಂಟು ಆಗೋಗಿರತ್ತೆ, ನಾವು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕ್ಲೀನಾಗಿ ಆಗುತ್ತೆ. ಇವಾಗ ಕಡುಬು ಮಾಡ್ತಾ ಇದ್ದೀವಿ. ನೋಡಿ, ಫಸ್ಟ್ ಉಂಡೆ ಮಾಡ್ಕೊಂತೀವಿ. ಇಲ್ಲಿ ಉಂಡೆ ಮಾಡಿಕೊಂಡ್ರೆ ಇಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ಈಸಿಯಾಗಿ ಆಗುತ್ತೆ, ಸ್ವಲ್ಪ ಬೇಗನೂ ಮಾಡ್ಕೊಬೋದು. ನೋಡಿ, ಈ ಥರ ಕವರ್ ಹಾಕೊಂಡು ಮಾಡ್ಕೊಂಡ್ರೆ ಬೇಗ ಆಗುತ್ತೆ. ರಮ್ಮಿ ಏನು ಮಾಡ್ಕೊಂಡು ತೋರಿಸು, ಸುಮ್ಮನೆ ಇರೋ. ಸ್ಟೀಮ್ ಬೇಕಾಗಿದ್ರೂ ಇಟ್ಕೊಬೋದು, ಹಂಗೆ ತಿನ್ಬೋದಾ? ಇಲ್ಲ ಅಂದ್ರೆ ಇವಾಗ ಇಡ್ಲಿಯಲ್ಲಿ ಸ್ವಲ್ಪ ಸ್ಟೀಮ್ ಮಾಡ್ಕೊಂತೀವಿ ನಾವು. ತೋರಿಸಿದ ಯಾರೇ ಅಡುಗೆಯಿಂದ ಮನೆಯಿಂದ ಗುಡಿಸ್ಕೊಂಬಂದು ಗುಡ್ಸು ಒಂದು ಗುಡ್ಸು. ಮಾಮೂಲಿ ಬಿಡು ಸೇಸ್ತಾನ. ಹೋಗೋ ಚಂದ, ಮಕ್ಕಳು ನೀರು ಹಾಕಂತಿಲ್ಲ. ಹಿಟ್ಟನ್ನ ಕೊಡ್ಕೊ ಇಡು. ಜೊತೆ ಸೈ ఏండ ప్రసాద్ మెత్తుకొని వచ్చేసిన ఇక్కడ
ಕಡುಬೆಲ್ಲ ಮಾಡಿದ್ವಿ. ಕಡುಬೆಲ್ಲ ರೆಡಿ ಆಯಿತು. ಅಡುಗೆ ಎಲ್ಲ ಪ್ರಿಪೇರ್ ಮಾಡಿದ್ವಿ. ವಾಂಗಿಬಾತ್ ಎಲ್ಲ ಕಳಿಸಿ ಅನ್ನ. ಇವಾಗ ನಾವು ಏನೇನು ಮಾಡಿರ್ತೀವೋ ಅದೆಲ್ಲ ದೇವರಿಗೆ ನೈವೇದ್ಯಕ್ಕೆ ಇಕ್ತೀವಿ. ಎಲ್ಲ ಅಲಂಕಾರ ನಮ್ಮ ಯಜಮಾನ್ರು ಆದಷ್ಟು ಎಲ್ಲ ಅಲಂಕಾರ ಮುಗಿಸಿದ್ರು. ಎಲ್ಲ ದೀಪಕ್ಕೆಲ್ಲ ಪ್ರಕಾಶ್ ಅವರು ಬಂದು ಸ್ವಲ್ಪ ದೀಪಕ್ಕೆಲ್ಲ ರೆಡಿ ಮಾಡಿಕೊಟ್ರು. ಅಂದರೆ ಆರತಿ ಮಾಡ್ತೀವಲ್ವ, ಆ ದೀಪಕ್ಕೆಲ್ಲ ಸ್ವಲ್ಪ ರೆಡಿ ಮಾಡಿಕೊಟ್ರು. ದೀಪ ಎಲ್ಲ ಇವಾಗ ದೀಪ ಅಂಟಿಸ್ತಾ ಇದ್ದೀವಿ, ಅಂದರೆ ಪೂಜೆ ಮಾಡೋಕ್ಕೆ. 9ರಿಂದ 10:30ವರೆಗೂ ರಾಹುಕಾಲ ಇತ್ತು. 9 ಗಂಟೆ ಒಳಗಡೆ ಆಗೋದೇ ಇಲ್ಲ ಕೆಲಸ ಅಂತೂ. 10:30 ಮೇಲೆ ಸ್ಟಾರ್ಟ್ ಮಾಡಿದ್ವಿ. ನಾನು ಸ್ಟಾರ್ಟ್ ಮಾಡ್ತಾ ಇದ್ದಂಗೆ ಲೈವ್ ಅಪ್ಲೋಡ್ ಮಾಡಿದೆ. ಯಾಕಂದರೆ ಲೈವ್ ಹಬ್ಬದ ದಿವಸ ಒಂದ್ಸಲ ಮಾಡ್ಬೋದು, ಮಿಕ್ಕಿರೋ ಟೈಮಲ್ಲಿ ನಾವು ಏನು ವಿಡಿಯೋ ಲೈವ್ ಮಾಡೋಕ್ಕಾಗಲ್ಲ. ಹಬ್ಬದ ದಿವಸ ಅಂದ್ಬಿಟ್ಟು ಮಾಡ್ತೀವಿ ಅಷ್ಟೇ. ಲೈವ್ ಸ್ಟಾರ್ಟ್ ಮಾಡಿ ಹಾಕಿದ್ದೆ. ಅದು ಸ್ವಲ್ಪ ಅದು ಸ್ಟ್ರೈಟ್ ಬರ್ತಾಯಿತ್ತು, ಸೈಡಲ್ಲಿ ಬರ್ತಾ ಇರಲಿಲ್ಲ. ಅದು ನಮಗೆ ಸೆಟ್ ಮಾಡೋಕ್ಕೆ ಬಂದಿಲ್ಲ ಲೈವಲ್ಲಿ. ಆದಷ್ಟು ನಾವು ಲೈವ್ ಇರೋದು ಪೂಜೆದು ಅಪ್ಲೋಡ್ ಮಾಡಿದ್ದೀನಿ. ಏನಾನ ಲೈವ್ ಬೇಕು, ಫುಲ್ ವಿಡಿಯೋ ಬೇಕು ಅಂದರೆ ಪೂಜೆದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ, ನೀವು ನೋಡ್ಬೋದು, ಚೆಕ್ ಮಾಡ್ಬೋದು. ಇವಾಗ ಪೂಜೆ ಸ್ಟಾರ್ಟ್ ಆಗೈತೆ. ಯಾರು ಸ್ಕಿಪ್ ಮಾಡ್ದಿರಾ ವಿಡಿಯೋ ವಾಚ್ ಮಾಡಿ.
సైలెంట్ కుక్కని సిండాడు. చెప్పరా గణపతి బాప్ప. రేయ్ అప్ప అయ్యో ఇవన్నీ ఏమే ఏమే నువ్వు బతికి ಒಳ್ಳೆ ವಿದ್ಯೆ ಕೋಪ ಕಮ್ಮಿ ಮಾಡು, ಒಳ್ಳೆ ಇಟ್ಕೊಡು, ಬಿಡಪ್ಪ, ಒಳ್ಳೆ ವಿದ್ಯಾ ಬುದ್ಧಿ ಕಲಿಯಪ್ಪ. ಇರ್ಲಿ ಬಾ ಬಸಂತಿ ಬಾ ಎಲ್ಲ ಕಾಲು ಪೂಜೆ ಆಯಿತು. ಪೂಜೆ ಆಗಿದ ತಕ್ಷಣ ಕಡುಬೆಲ್ಲ ರೆಡಿ ಆಗಿತ್ತಲ್ವ, ಬಿಸಿ ಬಿಸಿ ಕಡುಬಾಗಿತ್ತು. ಅದಕ್ಕೆ ತುಪ್ಪ ಹಾಕೊಂಡು ನಾನು ತುಪ್ಪ ಹಾಕೊಂಡು ತಿಂತಾಯಿದ್ದೆ. ನಮ್ಮ ಯಜಮಾನ್ರು ಗಸಗಸೆ ಹಾಲು ಹಾಕ್ಕೊಂಡು ತಿಂತಾಯಿದ್ರು. ಆಮೇಲೆ ಊಟ ಮಾಡೋಣ, ಒಂದು ಗಂಟೆಗೆ ಊಟ ಮಾಡೋಣ ಅಂದ್ಬಿಟ್ಟು ಕಡುಬು ತಿಂದಿದ ತಕ್ಷಣ ಅಷ್ಟೊತ್ತಿಗೆ ಇವರು ಗಣೇಶನ್ ಕರ್ಕೊಂಬಂದರು. ಆ ಹುಡುಗರೆಲ್ಲ ಗಣೇಶನ್ ತೊಗೊಂಬಂದವ್ರೆ. ನೋಡಿದ್ರೇ ನಗು ಬರ್ತೈತೆ. ದೊಡ್ಡ ಸೈಜ್ ಗಣೇಶ ತೊಗೊಂಬಂದವ್ರೆ. ವ್ಯಾನು ದೊಡ್ಡ ಆ ಹುಡುಗರು ಗಣೇಶ ತೊಗೊಂಬಂದವ್ರೆ. ಹೋಗಿ ನೋಡೋಣ ಬನ್ನಿ ಯಾವ ಥರ ಇರತ್ತೆ ಅನ್ನೋದು. ನೋಡಿ ವ್ಯಾನಲ್ಲಿ ಹೋಗಿ ಹುಡುಗರು ಬೆಳಿಗ್ಗೆ ಹೋಗಿರೋರು ಇವಾಗ ಬರ್ತಾವ್ರೆ. ನಮ್ದು ಹಬ್ಬ ಎಲ್ಲ ಮುಗ್ದೋಯ್ತು, ಇವಾಗ ಬರ್ತಾವ್ರೆ. ಪಾಪ ಏನು ಮಾಡ್ತೀರ, ಅವ್ರು ನೆನ್ನೆನೇ ಪಾಪ ಪ್ರಿಪ್ರೇಷನ್ ಮಾಡ್ಕೊಂಡಿರೋದು. ಇಷ್ಟು ದಿವಸ ಯಾರೂ ಪ್ರಿಪ್ರೇಷನ್ ಅನ್ನೋದೇ ಮಾಡ್ಕೊಂಡಿಲ್ಲ. ಪಾಪ ನೆನ್ನೆಯಿಂದ ಎಲ್ಲ
ಪ್ರಿಪೇರ್ ಮಾಡಿಕೊಂಡ್ರು. ರಾತ್ರಿ ಎಲ್ಲ ಹೋಗಿ 11:30 12 ಗಂಟೆವರೆಗೂ ರೆಡಿ ಮಾಡ್ಕೊಂಡಿರೋದು. ಮಧ್ಯಾಹ್ನ ವಾಂಗಿಬಾತ್ ಕಳಿಸಿ ಊಟ ಮಾಡ್ತಾಯಿದ್ವಿ. ಸಿಹಿ ಕಡುಬು, ಖಾರದ ಕಡುಬು, ಉಸ್ಲಿ, ಹೆಸರುಬೇಳೆ, ಚಟ್ನಿ, ಪುದೀನ ಚಟ್ನಿ ಮಾಡಿದ್ದೆ. ಇನ್ನು ಅವರೆಕಾಯಿ ಗೊಜ್ಜು. ಇಷ್ಟು ಅಡುಗೆ ಪ್ರಿಪೇರ್ ಆಗಿ ನುಗ್ಗೆಕಾಯಿ ಸಾಂಬಾರು. ಕಡುಬು ಇದ್ದರೆ ಬೇರೆ ಏನೂ ತಿನ್ನಲ್ಲ, ಬರೀ ಕಡುಬೇ ತಿಂದ್ಬಿಟ್ಟು ಹೊಟ್ಟೆ ತುಂಬಿಸ್ಕೊತೀವಿ. ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ, ಬೆಳಿಗ್ಗೆ 3 ಹೊತ್ತು ಕಡುಬು ಕಡುಬು ಕಡುಬು. ಚೆನ್ನಾಗಿರತ್ತೆ. ಖಾರದ ಕಡುಬು ಆಗಲಿ, ಸಿಹಿ ಕಡುಬು ವರ್ಷಕ್ಕೊಂದ್ಸಲ 2 ಸಲ ಅಷ್ಟೇ ಮಾಡೋದು. ಯಾಕಂದರೆ ತುಂಬ ರಿಸ್ಕ್ ಇರುತ್ತೆ ಅಂದ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡ್ವಿ. ಅಷ್ಟರೊಳಗಡೆ ನನ್ನ ಮಗನು ಪ್ರಕಾಶ್ ಇಬ್ಬರು ಹೋಗಿ ಸ್ಪೀಕರ್ ತೊಗೊಂಬಂದವ್ರೆ. ಆಚೆ ಗಣೇಶನ್ ಇಕ್ಕಿದ್ರಲ್ವ, ಅದಕ್ಕೋಸ್ಕರ ಸ್ಪೀಕರು ಅಂದರೆ ಇವರೇ ಸ್ವಂತ ಬಾಡಿಗೆಗೆ ಸ್ಪೀಕರ್ ಬಾಡಿಗೆಗೆ ತೊಗೊಂಬರ್ಬೇಕು ಅಂದ್ಬಿಟ್ಟು ಇವ್ರೇನು ಮಾಡವ್ರೆ ನಮ್ಗೆ ಗೊತ್ತೇ ಇಲ್ಲ. ಹೋಗಿ ಇಬ್ಬರು ಹೋಗಿ ಸ್ಪೀಕರ್ ತೊಗೊಂಬಂದವ್ರೆ. ನಾನು ಸಂಜೆ ಮುಖ ತೊಳಿತಾ ಇದ್ದೆ, ಅಂದರೆ ತಲೆ ಬಾಚ್ಕೊಂಡು ಪೂಜೆ ಮಾಡಬೇಕಲ್ವ. ಸಾಯಂಕಾಲ 5:30 6 ಗಂಟೆ ಆಗ್ತಾಯಿತ್ತು. ಇವ್ರು ತೊಗೊಂಬಂದಿರೋದು ಆವಾಗ ತಾನೇ ಓಪನ್ ಮಾಡಿ ನೋಡ್ತಾಯಿದ್ರು. ನನ್ನ ಮಗ ಅಂತೂ ಏನನ ಒಂದೊಂದು ಮಾಡ್ತಾನೆ ಇರ್ತಾನೆ. ಏನಂದರೆ ಯಾವುದನ್ನ ಆಗಲಿ ಬೇಕು ಅಂದರೆ ತೊಗೊಂಬಿಡ್ಬೇಕು. ಎಷ್ಟೇ ಖರ್ಚಾಗಲಿ ಏನೇ ಆಗಲಿ ಅದೇನ ಬೇಕು ಅಂದರೆ ತೊಗೊಂಡ್ಬಿಡ್ತಾನೆ. ಆ ಥರ ಇವಾಗ ಹೋಗಿ ತೊಗೊಂಬಂದವನೆ. ಗಣಪತಿ ಬಪ್ಪ, ಗಣಪತಿ ಬಪ್ಪ. ಇವಾಗ ಸಂಜೆ ಮಧ್ಯಾಹ್ನ ಇವತ್ತು ಹಬ್ಬ ಎಲ್ಲ ಚೆನ್ನಾಗಾಯ್ತು. ಮಧ್ಯಾಹ್ನ ಊಟ ಮಾಡಿದ್ವಿ, ಹಬ್ಬದ ಊಟ ಎಲ್ಲ ಆಯ್ತು, ಕಡುಬೆಲ್ಲ ಮಾಡಿ ಊಟ ಮಾಡಿದ್ವಿ. ಇವಾಗ ಸಂಜೆ ಮೇಲೆ ತಿರ್ಗಾ ಪೂಜೆ ಮಾಡಿದ್ವಿ. ಪೂಜೆ ಮಾಡ್ಬಿಟ್ಟು ಇವಾಗ ನಾವು ಅರ್ಶಿನ ಕುಂಕುಮ ಕೇಳಕ್ಕೆ ಹೋಗ್ತಾ ಇದೀವಿ. ಎಲ್ಲರ ಮನೆಗೂ ಕೂಗ್ಬಿಟ್ಟು ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಕೊಡ್ಬೇಕು. ಇವತ್ತು ನನ್ನ ಮಗ ಹೋಗಿ ಸ್ಪೀಕರ್ ತಗೊಂಬಂದ, ಹೊಸ ಸ್ಪೀಕರ್ ಇದು. ಇಲ್ಲೇ ಅಂಗಡಿ ಶಾಪಲ್ಲಿ ಹೋಗಿ ಬೇರೆ ಕಡೆ ಹೋಗಿ ಸ್ಪೀಕರ್ ತಗೊಂಬಂದವನೆ. ಇವಾಗ ಅರ್ಶಿನ ಕುಂಕುಮಕ್ಕೆ ಹೋಗಿ ಹೇಳ್ಬಿಟ್ಟು ಬರ್ಬೇಕು. ಎಲ್ಲರೂ ಬರ್ತಾರೆ, ಕುಂಕುಮ ಕೊಡ್ಬೇಕು ಎಲ್ಲರಿಗೂ. ಗೌರಿ ಹಬ್ಬದ್ದು ಯಾವಾಗ ಅಷ್ಟೇ ಗೌರಿ ಹಬ್ಬ, ಗಣೇಶ ಹಬ್ಬಕ್ಕೆಲ್ಲ ಕೂಗ್ಬಿಟ್ಟು ಅರ್ಶಿನ ಕುಂಕುಮ ಕೊಡ್ತೀವಿ. ಬಾಳ ಸ್ನಾಕ್ಸ್ ಐಟಮ್ ನೋಡ್ಕೊಂಬ. ಅಮ್ಮ ಕೂಗಷ್ಟೊತ್ತಿಗೆ ಇವನು ಬಂದ್ರೆ ಕಳಿಸ್ತಾ ಏನ್ ಮಾಡ ಓದ್ತೀಯಾ? ಆಯ್ತು. నీకు రోడ్కి వస్తేనే అక్కడికి దిగేసిడి మరకండ ఇంటి దగ్గర వాడు పంపించడి. ನೀವು ಗಣೇಶ ಇಟ್ಟಿದ್ದೀರಾ ಮಕ್ಕಳು? ನಾನು ಹೋಗಿ ಅರ್ಶಿನ ಕುಂಕುಮಕ್ಕೆ ಕರೆದ್ಬಿಟ್ಟು ಬಂದೆ. ಎಲ್ಲರೂ ಬರ್ತಾಯಿದ್ರು ಅರ್ಶಿನ ಕುಂಕುಮ. ಎಲ್ಲರಿಗೂ ಅರ್ಶಿನ ಕುಂಕುಮ ಕೊಟ್ಟು ಮತ್ತು ಆಚೆ ಕಡೆ ಇದು ಗಣೇಶನ ಇಕ್ಕಿದ್ರಲ್ವ, ಅಲ್ಲಿ ಇವಾಗ 7:30ಗೆ ಮಹಾಮಂಗಳಾರತಿ ಐತೆ, ಅಲ್ಲಿಗೂ ಹೋಗ್ಬೇಕು. ఇంకా రాలే మేమే అది ఇది లోపల కలర్ చేసేసిందా? బ్లూ కలర్ ఇదేసింది అంతే. సీట్ వేసింటారు. ಇವಾಗ ಮನೇಲಿ ಪೂಜೆ ಆಯ್ತು. ಹೋಗಿ ಅರ್ಶಿನ ಕುಂಕುಮಕ್ಕೆ ಹೋಗ್ಬಿಟ್ಟು ಬಂದೆ. ಎಲ್ಲ ಹೆಣ್ಮಕ್ಳಿಗೆಲ್ಲ ಅರ್ಶಿನ ಕುಂಕುಮ ಕೊಟ್ಟಿರೋದಾಯ್ತು. ಇನ್ನೊಂದು ಸ್ವಲ್ಪ ಜನ ಇದ್ದಾರೆ ಅರ್ಶಿನ ಕುಂಕುಮಕ್ಕೆ ಬರೋರು. ಇವಾಗ ಹುಡುಗರೆಲ್ಲ ಗಣೇಶನ್ ಇಕ್ಕವ್ರಲ್ವ, ಇವಾಗ ಮಹಾಮಂಗಳಾರತಿ ಕೂಗವ್ರೆ. 7:30ಗೆ ಮಹಾಮಂಗಳಾರತಿ. ಬೇರೆಯವರು ಪ್ರಸಾದಕ್ಕೆ ಪೂಜೆಗೆ ಕೊಟ್ಟವ್ರೆ, ಅಂದರೆ ಪೂಜೆ ಮಾಡಿಸ್ತವ್ರೆ. ಇವಾಗ ಹೋಗಿ ಪೂಜೆಗೆ ಹೋಗಿ ಬರಬೇಕು.
ಹುಡುಗರು ತೊಗೊಂಬಂದಿರೋ ಗಣೇಶ ಬಂದು ದೊಡ್ಡ ಸೈಜ್ ಇತ್ತು. ಚೆನ್ನಾಗಿತ್ತು. ಅದನ್ನು ಒಂಥರ ಡಿಫ್ರೆಂಟ್ ಆಗಿತ್ತು. ಮಣ್ಣಿನ ಗಣೇಶನೇ ಒಂಥರ ಬಾಂಬೆ ಗಣೇಶ ಥರನೇ ಇತ್ತು. ಚೆನ್ನಾಗಿತ್ತು. ಯಾವ್ದಕ್ಕ పండుగాయనమ్మ కళ్యాణి ಎಲ್ಲ ಒಬ್ಬೊಬ್ಬರೇ ಬರ್ತಾ ಇದ್ರು ಅರ್ಶಿನ ಕುಂಕುಮಕ್ಕೆ. ಒಬ್ಬೊಬ್ರಿಗೆ ಅರ್ಶಿನ ಕುಂಕುಮ ಕೊಡ್ತಾ ಇದ್ದೆ. ಹೋಗಿ ಅರ್ಶಿನ ಕುಂಕುಮಕ್ಕೂ ಕರೀತಾ ಇದ್ದೆ. ಅದ್ರ ಜೊತೆ ಗಣೇಶನ ಪೂಜೆನೂ ಇತ್ತು. ಅಲ್ಲಿ ಎಲ್ಲ ಮುಗಿಸ್ಕೊಂಡ್ಬಂದ್ವಿ. ಅಷ್ಟರೊಳಗಡೆ ನಮ್ಮ ತಮ್ಮನೂ ಬಂದರು. ಸಂಜೆ 8 ಗಂಟೆ ಮೇಲೆ ಬಂದರು. ನಮ್ಮ ಬೆಳಿಗ್ಗೆನೂ ಒಂದು ಫೋಟೋ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿರಲಿಲ್ಲ ಸರಿಯಾಗಿ. ಶಾಪ್ಗೆ ಹೋಗಿದ್ರು ನಮ್ಮ ಮಾವವರು. ಅದಕ್ಕೋಸ್ಕರ ರಾತ್ರಿಗೆ ಎಲ್ಲ ನಮ್ಮ ತಮ್ಮನೂ ಬಂದರು, ನಮ್ಮ ಮಾವವರು ಎಲ್ಲರೂ ಸೇರಿಸಿ ಒಂದು ಫೋಟೋ ಕ್ಲಿಪ್ಪಿಂಗ್ಸ್ ತೊಗೊಂಡ್ವಿ ಎಲ್ಲರ ಜೊತೆನೂ. ಒಂದು ಹಬ್ಬ ಅಂದಮೇಲೆ ಒಂದು ಫೋಟೋ ತೊಗೊಂಡ್ರೇ ಒಂಥರ ಮೆಮೊರಿ ಅನ್ಬೋದು. ಎಲ್ಲರ ಜೊತೆ ನಿಂತ್ಕೊಂಡು ಒಂದೊಂದು ಫೋಟೋ ಕ್ಲಿಪ್ಪಿಂಗ್ಸ್ ತೊಗೊಂಡ್ವಿ. ಎಲ್ಲ ಕುತ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ಕೊಂಡು ಕುತ್ಕೊಂಡಿದ್ವಿ. ಅಲ್ಲಿ ಸ್ಪೀಕರ್ ಎಲ್ಲ ಆಗಿತ್ತು. ಸ್ಪೀಕರ್ ತೊಗೊಂಬಂದಿದ್ರು. ಸ್ಪೀಕರ್ ಇದ್ದರೆ ಸಾಕು, ಮೈಕ್ ಇದ್ದರೆ ಸಾಕು. ನಮ್ಮ ಯಜಮಾನ್ರಿಗೆ ಹಾಡು ಆಡ್ತಾ ಇರ್ತಾರೆ. ಅವ್ರಿಗಿಷ್ಟ ಮೈಕಲ್ಲಿ ಇಟ್ಕೊಂಡು ಹಾಡು ಆಡೋಕ್ಕೆ. ನಾರ್ಮಲ್ ಆಗಿದ್ರೂ ಹಾಡು ಆಡ್ತಾನೆ ಇರ್ತಾರೆ. ನಮಗೆಲ್ಲ ಅಷ್ಟು ಬರೋದೇ ಇಲ್ಲ ಹಾಡು. ಕೂತ್ಕೊಂಡು ಸುಮ್ಮನೆ ಮಾತಾಡಿಕೊಂಡು ನಾವು ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಊಟ ಮಾಡಬೇಕು. ಊಟ ಎಲ್ಲ ರೆಡಿಯಾಗಿತ್ತು. ನಮ್ಮ ತಮ್ಮ ಸ್ವೀಟ್ಸ್ ಸ್ವಲ್ಪ ತೊಗೊಂಬಂದಿದ್ದ, ರಸಮಲೈ ಅದೆಲ್ಲ. ಸ್ವಲ್ಪ ಹೊತ್ತು ಕುತ್ಕೊಂಡು ತಿಂತಾಯಿದ್ವಿ. ಅದರಲ್ಲಿ ಪ್ರೋಗ್ರಾಮ್ ನೋಡ್ತಾ ಇದ್ವಿ ಟಿ ವಿಯಲ್ಲಿ.